ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ ದರ್ಶನ್ಗೆ ಬೇಲ್ ರದ್ದಾದ್ರೆ ಸಂಕಷ್ಟ. ಜಾಮೀನು ರದ್ದಾದ್ರೆ ದರ್ಶನ್ಗೆ 6 ತಿಂಗಳು ಜೈಲೇ ಗತಿ. ಮತ್ತೆ ಜಾಮೀನು ಪಡೆಯುವುದಕ್ಕೆ ಅರ್ಜಿ ಹಾಕೋಕ್ಕಾಗಲ್ಲ. ಸುಪ್ರೀಂ ಕದ ತಟ್ಟೋಕೆ 6 ತಿಂಗಳು ಕಾಯಲೇಬೇಕಾಗತ್ತೆ. 6 ತಿಂಗಳು ದರ್ಶನ್ಗೆ ಇರೋ ಎಲ್ಲ ದಾರಿಗಳು ಕೂಡ ಬಂದ್ ಆಗುವ ಸಾಧ್ಯತೆ ಇದೆ. ಮತ್ತೆ ಕೆಳ ಹಂತದಿಂದ ಸುಪ್ರೀಂವರೆಗೂ ಅರ್ಜಿಯನ್ನ ಹಾಕೊಳ್ಬೇಕಾಗತ್ತೆ. ಕೇಸ್ ಟ್ರಯಲ್ ಮುಗಿಯೋವರೆಗೂ ಕೂಡ ದರ್ಶನ್ಗೆ ಜೈಲೇ ಫಿಕ್ಸು. ಈಗ ತಾನೇ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಅವ್ರಿಗೆ ಆಪ್ಷನ್ಸ್ ಅಂತ ಇರೋದು ಹೆಲ್ತ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಹೆಲ್ತ್ ಕಂಡೀಷನ್ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದೆ, ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ, ಒಂದು ಹೆಜ್ಜೆ ನಡೆಯೋದಕ್ಕಾಗ್ತಾ ಇಲ್ಲ, ಬಲಗಾಲು ಕಂಟ್ರೋಲೇ ಸಿಗ್ತಾ ಇಲ್ಲ, ಈ ಥರದ್ದು ಏನಾದರೂ ತೀರಾ ಆರೋಗ್ಯ ಸಮಸ್ಯೆ ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿ ಅಲ್ಲಿ ಬೇಕಾದರೆ ಅವಕಾಶ ಸಿಗತ್ತೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಅವರಿಗೆ ಜಾಮೀನು ಸಿಗೋದಿಲ್ಲ. 6 ತಿಂಗಳುಗಳ ಕಾಲ ಜೈಲಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಮತ್ತೆ ಅವರು ಹೊಸದಾಗಿ ಬೇಲನ್ನು ಅಪ್ಲೈ ಮಾಡ್ಕೊಂಡು ಬರಬೇಕಾಗತ್ತೆ. ಅಷ್ಟೊತ್ತಿಗೆ ಏನಾದ್ರು ಟ್ರಯಲ್ ರನ್ ಶುರು ಆಗಿದೆ ಅಂತಂದರೆ ಮತ್ತೆ ತೀರಾ ಸಮಸ್ಯೆ ಆಗುತ್ತೆ, ಶಿಕ್ಷೆ ಪ್ರಕಟ ಆಗುತ್ತೆ. ಬಟ್ ಇರೋ ಒಂದು ಆಪ್ಷನು ಅಂತಂದರೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಬೇಡಿಕೆಯನ್ನು ಇಟ್ಟು ಬೇಲನ್ನು ತಗೊಳ್ಳೋದು ಈ 6 ತಿಂಗಳಲ್ಲಿ. ಅಕಸ್ಮಾತ್ ಇವತ್ತೇನಾದರೂ ಬೇಲ್ ಕ್ಯಾನ್ಸಲ್ ಆದರೆ, ಜಾಮೀನು ಏನಾದರೂ ಕ್ಯಾನ್ಸಲ್ ಆದರೆ ವಾಟ್ ನೆಕ್ಸ್ಟ್ ಅನ್ನೋದನ್ನು ನಾವು ಗಮನಿಸೋದಾದರೆ ಮತ್ತೆ ಇವರು 6 ತಿಂಗಳು ಜೈಲಲ್ಲಿ ಹೋಗ್ತಾರೆ. ಈ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಮೋಸ್ಟ್ಲಿ ಮತ್ತೆ ಆಗ್ಬೋದು ಹೆಲ್ತ್ ಅಪ್ಸೆಟ್, ಹೇಳೋಕ್ಕಾಗಲ್ಲ ಯಾರ್ಯಾರು ಹೆಲ್ತ್ ಹೆಂಗಿರುತ್ತೆ ಅಂತ. ಹೊರಗಡೆ ಇದ್ದಾಗ ಮನೆ ಊಟ ಇರುತ್ತೆ, ಆರಾಮಾಗಿರ್ತಾರೆ. ಇನ್ನು ಜೈಲಿಗೆ ಹೋದಾಗ ಅಲ್ಲಿ ಕೆಳಗಡೆ ಮಲ್ಕೋಬೇಕು, ಊಟ ಚೆನ್ನಾಗಿರಲ್ಲ, ಆಗ ಮತ್ತೆ ಇವರಿಗೆ ಆರ್ಥರೈಟಿಸ್ ಸಮಸ್ಯೆ ಆಗ್ಬೋದು, ಹೆಲ್ತ್ ಅಪ್ಸೆಟ್ ಆಗ್ಬೋದು, ಮತ್ತು ಬಲನೇ ಇಲ್ದಿದ್ದಂಗೆ ಆಗ್ಬೋದು, ಕೈಯು ಕಾಲುಗೆಲ್ಲ ಸಮಸ್ಯೆ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಸೊ ಅದರ ಆಧಾರದ ಮೇಲೆ ಅವ್ರೇನಾದ್ರು ಬೇಲ್ ಅಪ್ಲೈ ಮಾಡ್ಕೊಳ್ಳೋದಿದ್ರೆ ಬೇಲ್ ಅಪ್ಲೈ ಮಾಡ್ಕೋಬಹುದು. ಅದಕ್ಕೊಂದು ಅವಕಾಶ ಇದೆ. ಪವಿತ್ರ ಗೌಡ ಅವರಿಗೆ ಎದೆನೋ ಕಾಣಿಸ್ಕೊಳ್ತು ಅಂತನೋ ಇನ್ನೊಂದು ಮತ್ತೊಂದು, ಯಾಕಂದರೆ ಈ ಹಿಂದಿನ ಕೇಸಸ್ಗಳಲ್ಲೆಲ್ಲ ನಾವು ಗಮನಿಸಿರ್ತೀವಿ, ಇವರು ಯೂಶ್ವಲಿ ಹೊರಗಡೆ ನಾರ್ಮಲ್ ಆಗಿರ್ತಾರೆ, ಇನ್ನು ಜೈಲಿಗೆ ಹಾಕ್ತಾ ಇದ್ದಂಗೆ ಟೆನ್ಷನ್ ಅತಿ ಹೆಚ್ಚು ಮಾಡ್ಕೊಳ್ತಾರೆ, ಆವಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಆಗ ಅವರ ಹೆಲ್ತ್ ಕೈ ಕೊಟ್ಟಿದ್ದೆ ಅಂತಂದರೆ ಅದನ್ನು ಇಟ್ಕೊಂಡು ಅವರಲ್ಲಾಗಿರೋ ಬೇಲ್ ಅಪ್ಲೈ ಮಾಡ್ಕೊಳ್ತಾರೆ. ಇಲ್ಲ ಹೆಲ್ತ್ ತುಂಬ ಅಪ್ಸೆಟ್ ಆಗಿದೆ, ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೊರಗೆ ಬರಲೇಬೇಕು ಅಂತ ಆಗೇನಾದರೂ ಜಾಮೀನು ಕೊಟ್ಟರೆ ಕೆಲವು ದಿನಗಳ ಕಾಲ, ಕೆಲವು ತಿಂಗಳ ಕಾಲ ಜಾಮೀನು ಸಿಕ್ಕಿದ್ರೆ ಸಿಗಬಹುದು.